ರಾಜಾಧಿರಾಜ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಏನ್ ಗುರು, ರಾಮಾಯಣ ಟ್ರೈಲರ್ ನೆಕ್ಸ್ಟ್ ಲೆವೆಲ್. ಒಂದೊಂದು ಸೀನ್ ಹಾಲಿವುಡ್ ರೇಂಜ್ ಅಲ್ಲಿ ಇದೆ ನೋಡಿ. ಮೂವಿ ಬಜೆಟ್ ಬಂದ್ಬಿಟ್ಟು 4,000 ಕೋಟಿ. ಅಂದ್ರೆ ರಾಮಾಯಣ 1 ಮತ್ತೆ 2 ಎರಡೂದು ಕಂಬೈನ್ ಮಾಡಿದ್ರೆ 4,000 ಕೋಟಿ. ಟ್ರೈಲರ್ ನೋಡಿದ್ರೆ ನಂಗಂತರೂ ಅನ್ಸುತ್ತೆ ಆ ಒಂದು ಬಜೆಟ್ ವರ್ತ್ ಇದೆ ಅಂತ. ಬಟ್ ಪಿಕ್ಚರ್ ಬಂದ್ಮೇಲೆ ಗೊತ್ತಾಗುತ್ತೆ ಏನಂತ. ನಮ್ಮ ರಾಕಿಂಗ್ ಸ್ಟಾರ್ ಏನ್ರಿ ಆಕ್ಟಿಂಗ್ ಅದು, ಅಬ್ಬಾಬಾಬಾ ಬೆಂಕಿ, ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ರೀ ಅದು. ಏನ್ರಿ ಅದು, ಇನ್ಮುಂದೆ ರಾವಣದು ಒಂದು ಕ್ಯಾರೆಕ್ಟರ್ನ ಯಾರಾದರೂ ವಿಜುವಲೈಸ್ ಮಾಡಿದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ಶೇ ಬರೋದು. ಇನ್ನೊಂದು ಸೀನ್ ಕೂಡ ಆ ಒಂದು ರಾಕಿಂಗ್ ಸ್ಟಾರ್ ಯಶ್ ಅಂತ ಅನ್ಸೋದೇ ಇಲ್ಲ, ರಾವಣನ್ನ ನೋಡ್ತಿದೀವಿ ಅಂತ ಅನ್ಸುತ್ತೆ. ನಮ್ಮ ಯಶ್ ಅವರು ಏನ್ರಿ ಅದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಪೀಕ್ ಆಕ್ಟಿಂಗ್ ರೀ ಅದು. ರಣಬೀರ್ ಕಪೂರ್ದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಅದು ಕುದುರೆ ಮೇಲೆ ಬರೋದೇನಿದೆ, ಆ ಒಂದು ಸೀನ್ ಏನಿದೆ, ಕ್ಲಾಸಿಕ್ ಸೀನ್ ಗುರು, ಅದು ಅಲ್ಟಿಮೇಟ್ ಸೀನ್, ಮಸ್ತ್ ಬಂದಿದೆ. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಪೀಕ್ ಲೆವೆಲ್ ಆಕ್ಟಿಂಗ್ ಬರಬೇಕಾಗಿತ್ತು ಅಂತ. ಯಾವುದೇ ರೀತಿಯಾಗಿ ಟ್ರೈಲರ್ ಗ್ಲಿಂಪ್ಸ್ ನೋಡ್ಬಿಟ್ಟು ಜಡ್ಜ್ ಮಾಡೋಕೆ ಆಗಲ್ಲ. ಪಿಕ್ಚರ್ ಬಂದ್ಮೇಲೆ ಗೊತ್ತಾಗುತ್ತೆ ರಿಯಲ್ ಏನಂತ. ಆದ್ರೂ ಏನೇ ಅನ್ರಿ, ನಮ್ಮ ಸೀತಾ ಮಹಾರಾಣಿ ಕ್ಯಾರೆಕ್ಟರಿಗೆ ನಮ್ಮ ಸಾಯಿ ಪಲ್ಲವಿದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಆಗಿದೆ. ಸಾಯಿ ಪಲ್ಲವಿದು ಒಂದೊಂದು ಸೀನ್ ಕೂಡ ಸೀತಾ ಮಹಾರಾಣಿದು ಫೀಲ್ ಕೊಡುತ್ತೆ. ಆಕ್ಟಿಂಗ್ ಮಾತ್ರ ತುಂಬಾನೇ ಮಸ್ತಾಗಿ ಸೂಟ್ ಆಗಿದೆ. ಎಸ್ಟಿಮೇಷನ್ ಪ್ರಕಾರ ರಾಮಾಯಣ ಪಾರ್ಟ್ 1 ಅಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ದು ಸ್ಕ್ರೀನ್ ಟೈಮ್ ತುಂಬಾನೇ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಏನೇ ಹೇಳಿ, ಆ ಒಂದು ಟ್ರೈಲರ್ ನೋಡಿದ್ವಲ್ಲ, ಆ ಒಂದು ಕಿಕ್ ಏನಿದೆ ತುಂಬಾನೇ ಹೈ ಲೆವೆಲ್ ಅಲ್ಲಿ ಬರ್ತಿದೆ. ಆ ಒಂದು ರಾವಣದ ಒಂದು ಸೀನ್ಸ್ ಬಂದಾಗ ಪಾರ್ಟ್ 2 ಅಲ್ಲಿ ಇನ್ನೂ ತುಂಬಾನೇ ಎಕ್ಸೈಟ್ಮೆಂಟ್ ಭಾಳ ಹುಟ್ಟುತ್ತೆ ಅಂತ ನಂಗನ್ಸುತ್ತೆ. ಇದು ರಾಮಾಯಣ ಮೂವಿದಲ್ಲಿ ಮೇನ್ ಕ್ಯಾರೆಕ್ಟರೇ ನಮ್ಮ ಹನುಮಾನ್ ಜಿ. ಅವ್ರದ್ದು ಒಂದಿಷ್ಟು ಗ್ಲಿಂಪ್ಸ್ ಕೂಡ ತೋರಿಸ್ಲಿಲ್ಲ. ತುಂಬಾನೇ ಫ್ಯಾನ್ಸಿಗೆ ಡಿಸ್ಅಪಾಯಿಂಟ್ಮೆಂಟ್ ಆಗಿದೆ ಈ ಒಂದು ಕಾರಣದಿಂದ. ನನಗನ್ಸೋ ಪ್ರಕಾರ ನಿತೇಶ್ ತಿವಾರಿ ಡೈರೆಕ್ಟರ್ ಅವರು ಈ ಥರ ಎಲ್ಲ ನಮಗೆ ಡಿಸ್ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ. ಹನುಮಾನ್ ಜಿ ಅವ್ರದ ಸಪ್ರೇಟ್ ಆಗಿ ಗ್ಲಿಂಪ್ಸ್ ವಿಡಿಯೋ ಬಿಡ್ತಾರೆ ಅಂತ ಅನಿಸುತ್ತೆ. ಒಂದು ಬಿಗ್ ಮೂವ್ ಮಾಡಿದ್ದಾರೆ. ಏನು ಗೊತ್ತಾ, ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಈಗಾಗಲೇ ಇಂಡಿಯಾದಲ್ಲಿ ಇವತ್ತು ರಿಲೀಸ್ ಆಗಿದೆ. ಬಟ್ ಇನ್ ಅಮೇರಿಕಾ ಮತ್ತು ಬೇರೆ ದೇಶದಲ್ಲಿ ನಾಳೆ ರಿಲೀಸ್ ಆಗುತ್ತೆ 31 ಜುಲೈ. ಅದರಲ್ಲಿ ನಮ್ಮ ರಾಮಾಯಣದ ಟ್ರೈಲರ್ ಶೋ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಗ್ಲೋಬಲಿ ನಮ್ಮ ಒಂದು ಟ್ರೈಲರ್ ರೀಚ್ ಆಗುತ್ತೆ. ನಾನಂತರೂ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಈ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನೀವು ಇದೇ ಥರ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಅಂತ ನಾನು ಅನ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಸ್ನೇಹಿತರೆ.